ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಏನು ವೇರ್ ಮಾಡ್ಕೊಂಡಿದ್ದೀನಲ್ಲ ಪೆಪ್ಲಮ್ ಟಾಪು, ಇದನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಈ ಪೆಪ್ಲಮ್ ಟಾಪು ಕಟಿಂಗ್ ವಿಡಿಯೋನ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫ್ರೆಂಡ್ಸ್, ನೀವು ಯಾರಾದರೂ ಈ ಪೆಪ್ಲಮ್ ಟಾಪ್ದು ಕಟಿಂಗ್ ವಿಡಿಯೋನ ಇನ್ನೂ ನೋಡಿಲ್ಲ ಅಂದರೆ ಒಂದ್ಸಲ ನನ್ನ ಚಾನಲ್ನ ವಿಸಿಟ್ ಆಗಿ ಈ ಪೆಪ್ಲಮ್ ಟಾಪ್ ಕಟಿಂಗ್ ವಿಡಿಯೋನ ನೋಡಿ, ಆನಂತರ ನೀವು ಸ್ಟಿಚಿಂಗ್ ವಿಡಿಯೋನ ಕೂಡ ನೋಡಿಕೊಂಡು ನಾನು ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅಂತ ಸೇಮ್ ಅದೇ ರೀತಿಯೇ ನೀವು ಕೂಡ ಪೆಪ್ಲಮ್ ಟಾಪ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಸ್ಕರ್ಟ್ ಮೇಲೆ. ಈ ಪೆಪ್ಲಮ್ ಟಾಪ್ನ ಸ್ಟಿಚ್ ಮಾಡೋದಕ್ಕೆ ನಾನು ಡಬಲ್ ಲೈನಿಂಗ್ ಅನ್ನೋದು ಯೂಸ್ ಮಾಡಿದ್ದೀನಿ. ಒಂದು ಕ್ರೇಪ್ ಲೈನಿಂಗು, ಇನ್ನೊಂದು ಮದ್ದು ಕಾಟನ್ ಲೈನಿಂಗು. ಹಾಗೆ ಈ ಪೆಪ್ಲಮ್ಗೆ ಯೂಸ್ ಮಾಡಿರೋ ಮೈನ್ ಫ್ಯಾಬ್ರಿಕ್ ಬಂದು 2 ಮೀಟರ್ಸು. ಈ ಫ್ಯಾಬ್ರಿಕ್ ಬಂದು ನಾನು ಮೀಶೋಲ್ಲೇ ತೊಗೊಂಡಿದ್ದು. 2 ಮೀಟರ್ಸ್ ಫ್ಯಾಬ್ರಿಕ್ಕಿಗೆ ನನಗೆ ಕಾಸ್ಟ್ ಬಂದು 320 ರುಪೀಸ್ ಏನೋ ಬಿತ್ತು. ಆ್ಯಕ್ಚುಲಿ ನನಗೆ ಪ್ಲ್ಯಾನ್ ಇದ್ದಿದ್ದು ಐ ಆ್ಯಂಡ್ ಲೋ ಮೆಥಡಲ್ಲಿ ಪೆಪ್ಲಮ್ ಟಾಪ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು ಅಂತ. ಬಟ್ ಫ್ಯಾಬ್ರಿಕ್ ಶಾರ್ಟೇಜ್ ಇರೋದ್ರಿಂದ ನಾನು ನಾರ್ಮಲಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹೀಗೆ ನೋಡಿ, ಮೈನ್ ಫ್ಯಾಬ್ರಿಕ್ ರಾಂಗ್ ಸೈಡು ನಾನು ಫಸ್ಟು ಕ್ರೇಪ್ ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಾನು ಯೋಕ್ ಇರೋ ಅಂಥ ಯಾವುದೇ ಡ್ರೆಸ್ಸಸ್ನ ಡಿಸೈನ್ ಮಾಡಿದ್ರು ಕೂಡ ಯೋಕ್ ಪಾರ್ಟ್ಗೆ ಡಬಲ್ ಲೈನಿಂಗ್ ಅನ್ನೋದು ಪ್ರಿಫರ್ ಮಾಡ್ತೀನಿ. ಬಿಕಾಸ್ ನಾನು ದುಪ್ಪಟ್ಟ ವೇರ್ ಮಾಡಲ್ಲ. ಸೊ ಯಾರು ದುಪ್ಪಟ್ಟ ವೇರ್ ಮಾಡೋಲ್ಲ ಅಂಥವರು ಕಂಪಲ್ಸರಿ ನೀವು ಡಬಲ್ ಲೈನಿಂಗ್ ಅನ್ನೋದು ಯೂಸ್ ಮಾಡ್ಕೊಳ್ಳಿ. ಯೋಕ್ ಪಾರ್ಟ್ಗೆ ತುಂಬ ಹಾರ್ಡಾಗಿ ಕಾಣಿಸೋದಿಲ್ಲ, ತುಂಬ ನೀಟಾಗಿರುತ್ತೆ ಡಬಲ್ ಲೈನಿಂಗ್ ಅನ್ನೋದು ನೀವು ಪ್ರಿಫರ್ ಮಾಡಿದ್ದೀರಾ ಅಂದರೆ. ನಡೀರಿ, ನಾನು ಫಸ್ಟು ಕ್ರೇಪ್ ಲೈನಿಂಗ್ ಅನ್ನೋದು ಮೈನ್ ಫ್ಯಾಬ್ರಿಕ್ ರಾಂಗ್ ಸೈಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ನೋಡಿ, ಲೈನಿಂಗ್ ಅಟ್ಯಾಚ್ ಮಾಡಿದ ನಂತರ ಏನಾದರೂ ಎಕ್ಸೆಸ್ ಫ್ಯಾಬ್ರಿಕ್ ಏನಾದರೂ ಇದ್ದರೆ ಇದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಈಗ ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ನಾನು ಕಾಟನ್ ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಾಟನ್ ಲೈನಿಂಗ್ ನಾನು ಆಲ್ರೆಡಿ ಬ್ಯಾಕಲ್ಲಿ ಡೀಪ್ ಅನ್ನೋದು ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಕಾಟನ್ ಲೈನಿಂಗ್ಗೆ ಕ್ಯಾನ್ವಾಸ್ ಅನ್ನೋದು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಫಸ್ಟು ಮಿಡ್ಲಲ್ಲಿ ಒಂದು ಲೂಸ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕೋದ್ರಿಂದ ನಿಮಗೆ ಏನು ಕ್ಯಾನ್ವಾಸ್ ನೆಕ್ ಶೇಪ್ ಇದೆ ಕರೆಕ್ಟಾಗಿ ಮಿಡ್ಲಿಗೆ ಅನ್ನೋದು ಬರುತ್ತೆ. ಈಗ ನೋಡಿ, ಸ್ಟಿಚ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವೇನು ಮಾರ್ಕ್ ಮಾಡಿದ್ದೀನಲ್ವ, ನಿಮಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಫಸ್ಟು ನೋಡಿ, ಶೋಲ್ಡರ್ ಬಿಡ್ತ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಸೈಡು ಶೋಲ್ಡರ್ ಬಿಡ್ತ್ ಅನ್ನೋದು ಸೇಮ್ ಇರಬೇಕು ನಾವು ಸ್ಟಿಚ್ ಮಾಡಿದ ನಂತರ. ಈಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದರ ಪ್ರಕಾರ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಕ್ಯಾನ್ವಾಸ್ ನೆಕ್ ಪೈಪಿಂಗ್ನ ಸ್ಟಿಚ್ ಮಾಡುವಾಗ ನಿಮ್ಮ ಮಿಷಿನಲ್ಲಿ ಸ್ಟಿಚಿಂಗ್ ಅಂತರ ಅನ್ನೋದು ಆದಷ್ಟು ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡಿ. ನೋಡಿ, ಇಲ್ಲಿ ಬಂದಾಗ ನಾನು ಒಂದು ಪೆನ್ನಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಗೆ ಅಷ್ಟಲ್ಲಿ ಶೇಪ್ ಅನ್ನೋದು ಈ ರೀತಿ ಬರಬೇಕು ಅಂತ ಮಾರ್ಕ್ ಮಾಡಿಕೊಂಡು ಆ ಮಾರ್ಕಿಂಗ್ ಮೇಲೆ ನಾವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ನೋಡಿ, ಅಲ್ಲಿ ನಾನು ಥ್ರೆಡ್ ಅನ್ನೋದು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಥ್ರೆಡ್ ಕೂಡ ಇನ್ವಿಸಿಬಲ್ ಆಗಿ ನಮಗೆ ಬರಬೇಕು ಅಂದರೆ ನಾವು ಈ ರೀತಿ ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡೋವಾಗ ಥ್ರೆಡನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಒಳಗಡೆ ಬರೋ ಥರ ನೋಡ್ಕೋಬೇಕು. ಈ ರೀತಿ ಥ್ರೆಡನ್ನು ಇಟ್ಕೊಂಡು ನೀಟಾಗಿ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ನಾವೇನು ನೆಕ್ ಶೇಪನ್ನು ಡ್ರಾ ಮಾಡಿರ್ತೀವೋ ಆ ನೆಕ್ ಶೇಪ್ ಕರೆಕ್ಟಾಗಿ ನಮ್ಗೆ ಎಡ್ಜಲ್ಲಿ ಥ್ರೆಡ್ ಬರೋ ಥರ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಈಗ ನಾನು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಅದರ ಪ್ರಾಕ್ಟೀಸ್ ಮಾಡಿ ನಿಮಗೂ ಈಸಿ ಅನಿಸುತ್ತೆ. ಬಟ್ ಈಗ ನನ್ನ ನೆಕ್ ಶೇಪ್ ಏನಿದೆ ಕ್ಯಾನ್ವಾಸಲ್ಲಿ ಡ್ರಾ ಮಾಡ್ಕೊಂಡಿರೋದು ಆ ನೆಕ್ ಶೇಪ್ ಪ್ರಕಾರ ನಾನು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈ ಸೈಡು ಕೂಡ ಥ್ರೆಡ್ ಅನ್ನೋದು ನೋಡಿ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಫಸ್ಟ್ ಅದಕ್ಕೂ ಮೊದಲು ಪೆನ್ನಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡು ಮತ್ತು ಲೈನಿಂಗು ಮಿಡ್ಲಲ್ಲಿ ನಾವು ಈ ಥ್ರೆಡ್ ಅನ್ನೋದು ಪ್ಲೇಸ್ ಮಾಡ್ಕೋಬೇಕು. ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಸೆಂಟರಲ್ಲಿ ನಾವು ಥ್ರೆಡ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡಿದಾಗ ನಮಗೆ ಇನ್ವಿಸಿಬಲ್ ಆಗಿ ಥ್ರೆಡ್ ಅನ್ನೋದು ಇನ್ಔಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇಲ್ಲಿ ಶೇಪ್ ಏನಾದರೂ ನಿಮಗೆ ಸರಿಯಾಗಿ ಬಂದಿಲ್ಲ ಅಂದರೆ ನೀವು ಸ್ಟಿಚ್ ಅನ್ನೋದು ರಿಮೂವ್ ಮಾಡಿಕೊಂಡು ಇನ್ನೊಂದು ಸಲ ನೀವು ಸ್ಟಿಚ್ ಅನ್ನೋದು ಹಾಕ್ಕೊಳ್ಬೇಕಾಗುತ್ತೆ. ಈಗ ನೆಕ್ ಸುತ್ತ 1/4 ಇಂಚು ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಕಾಲು ಇಂಚಿಗಿಂತ ಜಾಸ್ತಿ ಮಾರ್ಜಿನ್ ಅನ್ನೋದು ನೀವು ನೆಕ್ ಸುತ್ತೂರ ಇಟ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು 1/4 ಇಂಚಿಗಿಂತ ಕಡಿಮೆ ಇದ್ದರೂ ಪರವಾಗಿಲ್ಲ, ಮಾರ್ಜಿನ್ ಅನ್ನೋದು ಸ್ವಲ್ಪ ಕಡಿಮೆ ಇರೋ ಥರ ನೋಡಿಕೊಂಡು ಈಗ ನೆಕ್ ಸುತ್ತೂರ ನಾವು
ನಾಚಸ್ ಅನ್ನೋದು ಹೊಡ್ಕೋಬೇಕು. ನೋಡಿ ಈ ರೀತಿ ನೀವು ಹಾಕಿರೋ ಸ್ಟಿಚ್ ಅನ್ನೋದು ಕಟ್ ಆಗದೇ ಇರೋ ಥರ ನೀವು ಈ ರೀತಿ ನಾಚಸ್ ಅನ್ನೋದು ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ನೋಡಿ ಆ ಟರ್ನಿಂಗ್ಸ್ ಹತ್ರ ಅಂದರೆ ಏನು ನಮ್ಗೆ ಕಾರ್ನರ್ಸ್ ಇದೆಯಲ್ಲ ಆ ಕಾರ್ನರ್ಸ್ ಹತ್ರ ಕೂಡ ನೀಟಾಗಿ ನಾವು ನಾಚಸ್ ಅನ್ನೋದು ಹೊಡ್ಕೋಬೇಕು. ಹಾಗೆ ನಾವು ಥ್ರೆಡ್ ಸ್ಟಿಚ್ ಮಾಡಿರೋ ಹತ್ರ ಆದಷ್ಟು ಫ್ಯಾಬ್ರಿಕ್ ಒಂದು ಅಂದರೆ ಮಾರ್ಜಿನ್ ಅನ್ನೋದು ಜಾಸ್ತಿ ಇರದೇ ಇರೋ ಥರ ನೋಡ್ಕೋಬೇಕು. ನೋಡಿ ಈಗ ಇದನ್ನು ರಿವರ್ಸ್ ಮಾಡ್ತಾಯಿದ್ದೀನಿ. ನಾವು ಥ್ರೆಡ್ಡು ಸ್ಟಿಚ್ ಮಾಡಿರೋದ್ರಿಂದ ನಮ್ಗೆ ಆ ಎಡ್ಜಸ್ ಅನ್ನೋದು ಥ್ರೆಡ್ಡನ್ನು ಇಟ್ಕೊಂಡು ಎಳೆದಾಗ ನೀಟಾಗಿ ನಿಮಗೆ ಔಟ್ಸೈಡ್ಗೆ ಅನ್ನೋದು ಔಟ್ ಆಗುತ್ತೆ. ಈಗ ನಾನು ನೆಕ್ ಸುತ್ತೂರ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ನ ಎರಡನ್ನೂ ಕೂಡ ನೀಟಾಗಿ ಸರಿಪಡಿಸ್ಕೊಂಡು ನೆಕ್ ಸುತ್ತೂರ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ನೆಕ್ ಡಿಸೈನ್ ಮಾಡಬೇಕಾದ್ರೂ ಅಷ್ಟೇ ಕ್ಯಾನ್ವಾಸನ್ನು ಯೂಸ್ ಮಾಡಿಕೊಂಡು ನೀವು ನೆಕ್ ಅನ್ನೋದು ಫಿನಿಶಿಂಗ್ ಕೊಟ್ಟರೆ ನಿಮಗೆ ನೋಡೋದಕ್ಕೆ ಲುಕ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಹಾಗೆ ಫಿನಿಶಿಂಗು ಚೆನ್ನಾಗಿರುತ್ತೆ. ಕೆಲವರು ಡೈರೆಕ್ಟ್ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ಔಟ್ ಮಾಡಿಬಿಡ್ತಾರೆ ನೆಕ್ಕನ್ನು. ನಿಮ್ಗೆ ಆ ರೀತಿ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ನೀವು ನೆಕ್ ಡಿಸೈನ್ ಮಾಡ್ತಿದ್ದೀರಂದರೆ ಕಂಪಲ್ಸರಿ ಕ್ಯಾನ್ವಾಸ್ ಅನ್ನೋದು ಯೂಸ್ ಮಾಡಿಕೊಂಡು ನೀವು ನೆಕ್ ಡಿಸೈನ್ ಅನ್ನೋದು ಮಾಡಬೇಕು. ನೋಡಿ ಈ ರೀತಿ ನಮಗೆ ನೆಕ್ ಶೇಪ್ ಅನ್ನೋದು ರೆಡಿ ಆಯಿತು ಬ್ಯಾಕಲ್ಲಿ. ಈಗ ನಾವು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಟಿಂಗ್ ಮಾಡಬೇಕಾದ್ರೆ ನಾವು ಲೈನಿಂಗ್ ಮೇಲೆ ಕಟ್ ಮಾಡಿರ್ತೀವಿ, ಕಾಟನ್ ಲೈನಿಂಗ್ ಮೇಲೆ. ಸೊ ಕಾಟನ್ ಲೈನಿಂಗ್ ಏನಿದೆಯೋ ಅದ್ರ ಪ್ರಕಾರ ಸ್ಟಿಚ್ ಹಾಕ್ಕೊಂಡು ಎಕ್ಸಸ್ ಇರುವಂಥ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಈಗ ನೋಡಿ ನಾನು ಟ್ರಿಮ್ ಮಾಡ್ಕೊಂಡಿದ್ದೀನಿ. ನಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ಈ ರೀತಿ ರೆಡಿ ಆಯಿತು. ಈಗ ಬ್ಯಾಕಲ್ಲಿ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು 4.25 ಇಂಚ್ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ತಾಯಿದ್ದೀನಿ ಲೆಂತು. ಫಸ್ಟ್ ಮಿಡ್ಲಲ್ಲಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಆನಂತರ ನೀವು 1/2 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಶೋಲ್ಡರ್ ಕರೆಕ್ಟಾಗಿ ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಡಾಟ್ಸ್ ಅನ್ನೋದು ಲೆಂತ್ ಅನ್ನೋದು ಎರಡು ಸೇಮ್ ಇರೋ ಥರ ನೋಡ್ಕೊಳ್ಳಿ. ಲೆಂತು ಮತ್ತು ವಿಡ್ತ್ ಎರಡೂ ಕೂಡ ಸೇಮ್ ಇರಬೇಕು. ಎರಡೂ ಕಡೆ ನೀವು ಡಾಟ್ಸನ್ನು ಸ್ಟಿಚ್ ಮಾಡುವಾಗ ಈ ಡಾಟ್ಸ್ಗೂ ಅಷ್ಟೇ 4.25 ಇಂಚಿಗೆ ನೋಡಿ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಫಸ್ಟ್ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಡಬಲ್ ಲೈನಿಂಗ್ ಯೂಸ್ ಮಾಡಿರೋದ್ರಿಂದ ಈ ರೀತಿ ಮಿಡ್ಲಿಗೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಂಡು ನೀವು ಡಾಟ್ಸನ್ನು ಸ್ಟಿಚ್ ಮಾಡಿದ್ರೆ ನಿಮಗೆ ಕ್ಲಾತ್ ಅನ್ನೋದು ಈಕ್ವಲಾಗಿ ಡಾಟ್ ಒಳಗಡೆ ಶೇರ್ ಆಗುತ್ತೆ. ಒಂದೊಂದು ಸಲ ನಾವು ಈ ರೀತಿ 3 ಲೇಯರ್ಸ್ ಫ್ಯಾಬ್ರಿಕನ್ನು ಯೂಸ್ ಮಾಡಿದಾಗ ಒಂದು ಲೇಯರ್ ಫ್ಯಾಬ್ರಿಕ್ ಅನ್ನೋದು ನಮಗೆ ಡಾಟ್ ಒಳಗಡೆ ಬರ್ದೇನೂ ಇರ್ಬೋದು. ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ಅಂದರೆ ಮೊದಲೇ ನಾವು ಡಾಟ್ ಸೆಂಟ್ರಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಆನಂತರ ಡಾಟನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ ಫ್ರಂಟ್ ಪಾರ್ಟ್ಗೂ ಅಷ್ಟೇ ಲೈನಿಂಗ್ಗೆ ನಾನು ಕ್ಯಾನ್ವಾಸ್ ನೆಕ್ ಪಟ್ಟಿ ಅನ್ನೋದು ಈ ರೀತಿ ಐರನ್ ಮಾಡ್ಕೊಂಡಿದ್ದೀನಿ. ಆ ನೆಕ್ ಪಟ್ಟಿ ಎಡ್ಜಲ್ಲಿ ನಾನು ಒಂದು ಸ್ಟಿಚ್ ಅನ್ನೋದು ಲೈನಿಂಗ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ, ಕ್ಯಾನ್ವಾಸ್ ಪಟ್ಟಿ ಆ ಕಡೆ ಈ ಕಡೆ ಜರುಗಬಾರ್ದು ಅಂತ. ಈಗ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ನಾನು ಡಬಲ್ ಲೈನಿಂಗ್ ಯೂಸ್ ಮಾಡ್ತಿರೋದ್ರಿಂದ ಫಸ್ಟೇ ಒಂದು ಕ್ರೇಪ್ ಲೈನಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ನಾನು ಕಾಟನ್ ಲೈನಿಂಗ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಗುಂಡ್ಪಿನ್ಸನ್ನು ಈ ರೀತಿ ಸೆಕ್ಯೂರ್ ಮಾಡಿಕೊಂಡು ನಾವೇನು ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀವೋ ಆ ನೆಕ್ ಶೇಪ್ ಪ್ರಕಾರ ನಾನು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫ್ರಂಟ್ ಪಾರ್ಟಲ್ಲಿ ಕಟ್ ವರ್ಕ್ ನೆಕ್ ಶೇಪ್ ಅನ್ನೋದು ಡಿಸೈನ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ನೆಕ್ ಇಷ್ಟ ಆಗುತ್ತೋ ಆ ನೆಕ್ ಅನ್ನೋದು ನೀವು ಫ್ರಂಟಲ್ಲಿ ಡಿಸೈನ್ ಮಾಡ್ಕೋಬೋದು. ನಾನೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಸಲ ರಿಮೈಂಡ್ ಮಾಡ್ತಾ ಇದ್ದೀನಿ ನಿಮಗೆ ಫ್ರೆಂಡ್ಸ್, ನೀವೇನು ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ತೀರೋ ನಿಮ್ಮ ಮಿಷಿನಲ್ಲಿ ಸ್ಟಿಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದ ನಂತರ ನೆಕ್ ಸುತ್ತೂರ 1/4 ಇಂಚು ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ನೋಡಿ ಈ ರೀತಿ 1/4 ಇಂಚು ಮಾರ್ಜಿನ್ ಇರೋ ಥರ ನೋಡಿಕೊಂಡು ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಗೆ ಆ ಕಟ್ ವರ್ಕ್ಸ್ ಟರ್ನಿಂಗ್ಸ್ ಹತ್ರ ಮೂಲೆಗಳ ಹತ್ರ ನಮಗೇನು ಮಾರ್ಜಿನ್ ಇರೋದು ನೋಡಿ ಈ ರೀತಿ ವಿ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೇಕು. ಈ ರೀತಿ ಮಾರ್ಜಿನ್ ಅನ್ನೋದು ಕಟ್ ಮಾಡುವಾಗ ನೀವು ಹಾಕಿರೋ ಸ್ಟಿಚ್ ಅನ್ನೋದು ಯಾವುದೇ ಕಾರಣಕ್ಕೂ ಕಟ್ ಆಗದೇ ಇರೋ ಥರ ನೋಡ್ಕೊಳ್ಳಿ. ನೋಡಿ ಆ ಟರ್ನಿಂಗ್ಸ್ ಹತ್ರ ಅಂದರೆ ಆ ಮೂಲೆಗಳ ಹತ್ರ ನೀಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮ್ಗೆ ಆ ಕಟ್ ವರ್ಕ್ ಶೇಪ್ಸ್ ಅನ್ನೋದು ನೀಟಾಗಿ ಟರ್ನ್ ಆಗೋದಿಲ್ಲ. ಈ ರೀತಿ ಕಟ್ ಮಾಡ್ಕೊಳ್ಳುವಾಗ ನೀವು ಹಾಕಿರೋ ಸ್ಟಿಚ್ ಅನ್ನೋದು ಕಟ್ ಆಗದೇ ಇರೋ ಥರ ನೋಡ್ಕೊಳ್ಳಿ. ಈಗ ಇದನ್ನು ರಿವರ್ಸ್ ಮಾಡ್ಕೋಬೇಕು. ನೋಡಿ
ಫಿಂಗರ್ಸನ್ನು ಯೂಸ್ ಮಾಡಿಕೊಂಡು ನೀವು ಆ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಇನ್ಔಟ್ ಮಾಡ್ಕೋಬೇಕು. ಈ ರೀತಿ ಇನ್ಔಟ್ ಮಾಡ್ಕೊಂಡು ಒಂದು ಸಲ ನೀಟಾಗಿ ಐರನ್ ಮಾಡ್ಕೊಂಬಿಟ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಆನಂತರ ನೀವು ಮೇಲ್ಗಡೆ ಬೇಕಾದರೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೋಬೋದು. ನೋಡಿ, ಪ್ರತಿ ಕಟ್ ವರ್ಕ್ ಹತ್ರ ನೀವು ಈ ರೀತಿ ಕ್ಲಾತನ್ನು ಟ್ವಿಸ್ಟ್ ಮಾಡಿದಾಗ ಅಲ್ಲೇನಾದರೂ ನಮಗೆ ಮಾರ್ಜಿನ್ ಅನ್ನೋದು ಸ್ವಲ್ಪ ದಪ್ಪವಾಗಿ ಕಾಣಿಸ್ತಾ ಇದ್ದರೆ ಅದು ಈಕ್ವಲ್ ಆಗಿ ನಮಗೆ ಡಿವೈಡ್ ಆಗುತ್ತೆ. ಈಗ ನಾನು ಟಾಪ್ ಸ್ಟಿಚ್ ಅನ್ನೋದು ಕಟ್ ವರ್ಕ್ ಸುತ್ತ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಕಟ್ ವರ್ಕ್ ಸುತ್ತ ನಾವು ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ನಿಮಗೆ ಕಟ್ ವರ್ಕ್ ಅನ್ನೋದು ಮೇಲೆ ಎದ್ಕೊಂಡಂಗೆ ಕಾಣಿಸ್ತಾ ಇರುತ್ತೆ. ನೋಡಿ, ಈಗ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗನ್ನು ಅಟ್ಯಾಚ್ ಮಾಡೋವಾಗೂ ಅಷ್ಟೇ ಕ್ಲಾತನ್ನು ನೀಟಾಗಿ ಸರಿಪಡಿಸ್ಕೊಂಡು ಎಲ್ಲೂ ಕೂಡ ರಿಂಕಲ್ಸ್ ಬರದೇ ಇರೋ ಥರ ನೀವು ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು ಮೈನ್ ಫ್ಯಾಬ್ರಿಕ್ಗೆ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಎಕ್ಸೆಸ್ ಏನಾದರೂ ಫ್ಯಾಬ್ರಿಕ್ಸ್ ಇದ್ದರೆ ನೀವು ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕಾಗುತ್ತೆ. ನೋಡಿ, ನನಗೆ ಎಲ್ಲ ಎಕ್ಸೆಸ್ ಫ್ಯಾಬ್ರಿಕ್ ಇರೋದನ್ನ ನೀಟಾಗಿ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಡಾಟ್ ಅನ್ನೋದು ಸ್ಟಿಚ್ ಮಾಡಬೇಕು. ನಾವಿಲ್ಲಿ ಸಿಂಗಲ್ ಡಾಟ್ ಅನ್ನೋದು ಮಾರ್ಕಿಂಗ್ ಮಾಡಿರೋದ್ರಿಂದ ಸಿಂಗಲ್ ಡಾಟ್ ಅನ್ನೋದು ನಾವು ಎರಡೂ ಕಡೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಡಾಟು ಲೆಂತು ಮತ್ತು ಬಿಡ್ತು ಸೇಮ್ ಇರೋ ಥರ ತೊಗೋಬೇಕು ನಾವಿಲ್ಲಿ. ನೋಡಿ, ಡಾಟನ್ನು ಫಸ್ಟು ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಆನಂತರ ನಾಚಸ್ ಅನ್ನೋದು ಹೊಡ್ಕೊಳ್ತಾ ಇದ್ದೀನಿ. ಡಾಟ್ ಹಾಕೋವಾಗ ಸ್ವಲ್ಪ ನಾವು ಈ ರೀತಿ ಕ್ರಾಸಾಗಿ ಡಾಟ್ ಅನ್ನೋದು ಹಾಕ್ಕೋಬೇಕು, ಸ್ಟ್ರೈಟಾಗಿ ಹಾಕಬಾರ್ದು. ನೋಡಿ, ಈ ರೀತಿ ಕರ್ವ್ ಶೇಪಲ್ಲಿ ನಾವು ಡಾಟ್ ಅನ್ನೋದು ಸ್ಟಿಚ್ ಮಾಡಿದಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಹಾಗೆ ಆ ಕಪ್ ಶೇಪ್ ಅನ್ನೋದು ಅಷ್ಟೇ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಎರಡೂ ಸೈಡು ಸೇಮ್ ಇದೇ ರೀತಿಯೇ ನೀವು ಒಂದು ಕರ್ವ್ ಶೇಪಲ್ಲಿ ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮತ್ತು ಎಂಡಿಂಗು ಕಂಪಲ್ಸರಿ ರಫ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ನೋಡಿ, ಈ ರೀತಿ. ಈಗ ನಾವು ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ರೆಡಿ ಇರೋದ್ರಿಂದ ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಬಂದು ಫ್ರಂಟ್ ಪಾರ್ಟ್ ಶೋಲ್ಡರ್ ಮೇಲೆ ಪ್ಲೇಸ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ಗೆ ನಾನು ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಆರ್ಮೋಲ್ ಸೈಡು ಅಂದರೆ ಸ್ಲೀವ್ಸ್ ಸೈಡ್ ಸ್ವಲ್ಪ ಫ್ಯಾಬ್ರಿಕ್ ಜಾಸ್ತಿ ಬಂದರೂ ಪರವಾಗಿಲ್ಲ, ಬಟ್ ನೆಕ್ ಸೈಡು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಎರಡೂ ಕೂಡ ಈಕ್ವಲ್ ಆಗಿರೋ ಥರ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಓಪನ್ ಮಾಡಿದಾಗ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಈಕ್ವಲ್ ಆಗಿರಬೇಕು. ನೋಡಿ, ಈ ರೀತಿ ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಂಡ್ವಿ. ಈಗ ಸ್ಲೀವ್ಸ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಮಗೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡೂ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದ ನಂತರ ನಾವು ಸ್ಲೀವ್ಸ್ ಅನ್ನೋದು ರೆಡಿ ಮಾಡ್ಕೋಬೇಕು. ಸ್ಲೀವ್ಸ್ಗೂ ಕೂಡ ಇಲ್ಲಿ ನಾನು ಡಬಲ್ ಲೇಯರ್ ಲೈನಿಂಗನ್ನು ಯೂಸ್ ಮಾಡ್ತಿರೋದ್ರಿಂದ ಆಲ್ರೆಡಿ ಕ್ರೇಪ್ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಅಂದರೆ ಮೈನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಫ್ ಇಂಚ್ ಮಾರ್ಜಿನ್ ಏನು ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ 1/2 ಇಂಚ್ ಮಾರ್ಜಿನ್ಗೆ ನಾನು ಇಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಬಾಟಮಲ್ಲಿ. ಈಗ ಲೈನಿಂಗನ್ನು ಈ ರೀತಿ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನಮ್ಮದೇನು ಮಾರ್ಜಿನ್ ಇರುತ್ತಲ್ಲ 1/2 ಇಂಚ್ ಮಾರ್ಜಿನು, ಆ ಮಾರ್ಜಿನ್ ಎಲ್ಲವೂ ಕೂಡ ಲೈನಿಂಗ್ ಸೈಡ್ಗೆ ಫೋಲ್ಡ್ ಆಗಿರಬೇಕು. ಈಗ ಇದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಟರ್ನ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು, ಇಲ್ಲ ಸುತ್ತಲೂ ನೀವು ಮೈನ್ ಫ್ಯಾಬ್ರಿಕ್ ಅನ್ನೋದು ಅಟ್ಯಾಚ್ ಮಾಡಿಕೊಟ್ರು ಸರಿ. ಎಡ್ಜಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಸ್ಟಿಚ್ ಹಾಕಿ ನಮ್ಗೆ ಲೈನಿಂಗ್ ಏನಿದೆಯೋ ಅದ್ರ ಪ್ರಕಾರ ನೀಟಾಗಿ ನಾವು ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಕ್ಲಾತನ್ನು ನೀಟಾಗಿ ಸರಿಪಡಿಸ್ಕೊಂಡು ನೀವು ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ರಿಂಕಲ್ಸ್ ಎಲ್ಲ ಫಾರ್ಮ್ ಆಗುತ್ತೆ. ಎಕ್ಸೆಸ್ ಏನು ಫ್ಯಾಬ್ರಿಕ್ ಇದೆಯೋ ಅದೆಲ್ಲವನ್ನು ನೀಟಾಗಿ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದೇ ರೀತಿ ನೀವು ಇನ್ನೊಂದು ಸ್ಲೀವ್ಸನ್ನು ಕೂಡ ರೆಡಿ ಮಾಡ್ಕೋಬೇಕು. ಈಗ ಸ್ಲೀವ್ಸನ್ನು ಯಾವ ರೀತಿ ಜಾಯಿನ್ ಮಾಡೋದು ಬಾಡಿ ಪಾರ್ಟ್ಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಫ್ರಂಟ್ ಆರ್ಮೋಲ್ ಶೇಪ್ ತೆಗೆದಿರುವಂಥ ಪಾರ್ಟು ಸ್ಲೀವ್ಸ್ ಪ್ಯಾಟ್ರನ್ ಅನ್ನೋದು
ಫ್ರಂಟಿಗೆ ಬರೋ ಥರನೇ ನೀವು ಅಟ್ಯಾಚ್ ಮಾಡ್ಕೋಬೇಕು. ಶೋಲ್ಡರ್ ಹತ್ರದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಸ್ಲೀವ್ಸನ್ನು ಜಾಯಿನ್ ಮಾಡೋದಕ್ಕೆ. ನಾವೇನು 1/2 ಇಂಚ್ ಮಾರ್ಜಿನ್ ತೊಗೊಂಡಿರ್ತೀವೋ 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ಲೀವ್ಸನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ರೀತಿಯೇ ಇನ್ನೊಂದು ಸ್ಲೀವ್ಸನ್ನು ಕೂಡ ನೀವು ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸನ್ನು ಅಟ್ಯಾಚ್ ಮಾಡುವಾಗ ಯಾವುದೇ ಕಾರಣಕ್ಕೂ ಕ್ಲಾತನ್ನು ಎಳೆದು ನೀವು ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ. ಒಂದ್ರ ಮೇಲೆ ಒಂದು ನೀಟಾಗಿ ಪ್ಲೇಸ್ ಮಾಡಿಕೊಂಡು ನೀವು 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಸ್ಲೀವ್ಸ್ ಅನ್ನೋದು ಜಾಯಿನ್ ಮಾಡ್ಕೋಬೇಕು. ಏನಾದರೂ ಎಕ್ಸಸ್ ಬಂದಿದ್ದರೆ ಅದನ್ನು ಲೈಟಾಗಿ ಈ ರೀತಿ ಟ್ರಿಮ್ ಮಾಡ್ಕೋಬಿಡಿ. ನೋಡಿ, ಇನ್ನೊಂದು ಸೈಡು ಕೂಡ ನೀವು ಇದೇ ರೀತಿಯೇ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಈಗ ನಾವು ಸೈಡ್ ಜಾಯಿಂಟ್ಸ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡ್ತಾ ಇದ್ದೀನಿ. ನೋಡಿ, ಫಸ್ಟು ಸ್ಲೀವ್ಸ್ ಹತ್ರ ನಮಗೆ ಲೂಸ್ ಎಷ್ಟು ಬೇಕೋ ಅಷ್ಟೊಂಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ರಫ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಹಾಗೆ ಆರ್ಮೋಲ್ ಹತ್ರ ನಾವೆಷ್ಟು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, 2 ಇಂಚಸ್ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೇಮ್ 2 ಇಂಚಸ್ ಮಾರ್ಜಿನ್ಗೆ ಒಂದು ಪಾಯಿಂಟ್ ಅನ್ನೋದು ಅರೇಂಜ್ ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಸ್ಟಿಚಸ್ ಬೇಕಾಗುತ್ತೋ ಅಷ್ಟು ಸ್ಟಿಚಸ್ ಅನ್ನೋದು ನೀವು ಹಾಕ್ಕೋಬೋದು ಸೈಡ್ ಸೀಮ್ ಲೈನ್ ಕಡೆ. ಸೇಮ್ ಇದೇ ರೀತಿಯೇ ಇನ್ನೊಂದು ಸೈಡ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಲೀವ್ಸ್ ಲೂಸ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು ಫಸ್ಟು. ಆನಂತರ ಆರ್ಮ್ ರೌಂಡ್ ಹತ್ರ ನಾವು ಎಷ್ಟು ಮಾರ್ಜಿನ್ ಅನ್ನೋದು ಕೊಟ್ಟಿರ್ತೀವಿ ಕಟಿಂಗ್ ಮಾಡಬೇಕಾದ್ರೆ ಬಾಡಿ ಪಾರ್ಟಲ್ಲಿ ಅಷ್ಟು ಮಾರ್ಜಿನ್ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೋಡಿ ನಮಗೆ ಬಾಡಿ ಪಾರ್ಟ್ ಅನ್ನೋದು ಈಗ ರೆಡಿ ಆಯಿತು. ಇದಕ್ಕೆ ನಾವೀಗ ಕೆಳಗಡೆ ಪೆಪ್ಲಮ್ ಟಾಪ್ ಅಂದರೆ ನಾವು ಕೆಳಗಡೆ ಫ್ರಿಲ್ಸ್ ಆದರೂ ಕೊಡ್ಬೋದು, ಇಲ್ಲಾಂದರೆ ಅಂಬ್ರೆಲಾ ಟೈಪಲ್ಲಿ ಕ್ಲಾತ್ ಅನ್ನೋದು ಕಟ್ ಮಾಡ್ಕೊಂಡು ಬೇಕಾದರೂ ನಾವು ಅಟ್ಯಾಚ್ ಮಾಡ್ಕೋಬೋದು. ನನಗೆ ಕ್ಲಾತ್ ಅನ್ನೋದು ಸ್ವಲ್ಪ ಶಾರ್ಟೇ ಇರೋದ್ರಿಂದ ಮೈನ್ ಫ್ಯಾಬ್ರಿಕ್ಗೆ ಸ್ವಲ್ಪ ಪೀಸಸನ್ನು ಜಾಯಿನ್ ಮಾಡಿದ್ದೀನಿ. ನೋಡಿ, ಫಸ್ಟು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಆನಂತರ ಇನ್ನೂ ಒಂದು ಫೋಲ್ಡ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಟೋಟಲಾಗಿ 4 ಲೇಯರ್ಸ್ ಆಗಿ ನಾನು ಫ್ಯಾಬ್ರಿಕ್ ಅನ್ನೋದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಫೋಲ್ಡಿಂಗ್ ಸೈಡು ಒಂದು ಕಾರ್ನರಲ್ಲಿ ನಾವು ಮಾರ್ಕ್ ಅನ್ನೋದು ಮಾಡ್ಕೋಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವೇನು ಸ್ಟಿಚ್ ಮಾಡಿದ್ದೀವಲ್ಲ ಬಾಡಿ ಪಾರ್ಟು ಅದರ ವೇಸ್ಟ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ನಿಮಗೆ ವೇಸ್ಟ್ ರೌಂಡ್ ಅನ್ನೋದು ಸಿಗುತ್ತೆ. ಇಲ್ಲಿ ಫ್ಯಾಬ್ರಿಕ್ಕು ಕೂಡ ನಮಗೆ 4 ಲೇಯರ್ಸಲ್ಲಿರೋದ್ರಿಂದ ನೀವು ಮೈನ್ ಫ್ಯಾಬ್ರಿಕ್ ಬಾಡಿ ಪಾರ್ಟನ್ನು ಕೂಡ 4 ಲೇಯರ್ಸ್ ಆಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಅಳತೆ ಮಾಡ್ಕೋಬೇಕಾಗುತ್ತೆ. ಈಗ ಲೆಂತು ನನಗಿಲ್ಲಿ ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತನ್ನು ನಾನು ತೊಗೊಳ್ತಾ ಇದ್ದೀನಿ. $21 ಇಂಚ್ ಅನ್ನೋದು ನನಗೆ ಲೆಂತ್ ಅನ್ನೋದು ಸಿಗ್ತಾಯಿದೆ. ನೋಡಿ, 21 ಇಂಚಸ್ನ ಎಡ್ಜಿಂದ ನಾನು ಈ ರೀತಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸುತ್ತಲೂ 21 ಇಂಚಸ್ ಇರೋ ಥರ ನೋಡಿಕೊಂಡು ನೀವು ಮಾರ್ಕ್ ಅನ್ನೋದು ಮಾಡ್ಕೋಬೇಕು. ಈಗ ಮೇಲ್ಗಡೆ ನೋಡಿ, ನಾವೇನು ಬಾಡಿ ಪಾರ್ಟನ್ನು ಪ್ಲೇಸ್ ಮಾಡ್ಕೊಂಡು ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ನೀಟಾಗಿ ರೌಂಡ್ ಶೇಪ್ ಅನ್ನೋದು ಕೊಟ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಬಾಡಿ ಪಾರ್ಟಲ್ಲಿ ನಮಗೆ 4 ಲೇಯರ್ಸಲ್ಲಿ ಎಷ್ಟು ಇಂಚ್ ಅನ್ನೋದು ಸಿಗ್ತಿದೆ ಅಂತ. ಈ ರೀತಿ ಫೋರ್ ಫೋಲ್ಡಿಂಗ್ಸನ್ನು ಮಾಡಿಕೊಂಡು ನೀಟಾಗಿ ಟೇಪಿಂದ ಚೆಕ್ ಮಾಡಿಕೊಂಡಾಗ ನನಗೆ 9 ಇಂಚಸ್ ಅನ್ನೋದು ಸಿಕ್ಕಿದೆ. ಸೊ ನಾವಿಲ್ಲಿ ಮಾರ್ಕ್ ಮಾಡಿರೋದು ಕೂಡ 9 ಇಂಚಸ್ ಅನ್ನೋದು ಇರಬೇಕು. ನನಗೆ ಕಡಿಮೆ ಇರೋದ್ರಿಂದ ನಾನು ಇನ್ನೊಂದು 1/2 ಇಂಚ್ ಅನ್ನೋದು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಈ ರೀತಿ ನೀವು ಫುಲ್ ಸರ್ಕಲ್ ಅಂಬ್ರೆಸ್ನ ಕಟ್ ಮಾಡುವಾಗ ಎಕ್ಸಾಕ್ಟ್ ನಿಮ್ಮ ವೇಸ್ಟ್ ರೌಂಡ್ಗಿಂತ ಸ್ವಲ್ಪ ಕಡಿಮೆನೇ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಈ ರೀತಿ ಕ್ರಾಸಾಗಿ ಕಟ್ ಮಾಡೋದ್ರಿಂದ ಅದನ್ನು ಕಟ್ ಮಾಡಿ ಓಪನ್ ಮಾಡೋ ಅಷ್ಟರಲ್ಲಿ ನಿಮಗೆ ಲೇಯರ್ಸ್ ಅನ್ನೋದು ಆ ರೌಂಡಿಂಗ್ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಬಂದುಬಿಡುತ್ತೆ. ಈಗ ನಾನೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಮೇಲ್ಗಡೆನೂ ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ನಮಗೆ ಈ ರೀತಿ ಅಂಬ್ರೆಲಾ ಸ್ಕರ್ಟ್ ಥರ ಓಪನ್ ಆಗುತ್ತೆ. ಈಗ ನಾವು ಕಟ್ ಮಾಡ್ಕೊಂಡಿರೋಂಥ ಸ್ಕರ್ಟನ್ನು ನಾವು ಟಾಪ್ಗೆ ಜಾಯಿನ್ ಮಾಡಬೇಕು ವೇಸ್ಟ್ ರೌಂಡ್ ಹತ್ರ. ನೋಡಿ ನೀಟಾಗಿ ಓವರ್ಲಾಕ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೈಡ್ ಸೇಮ್ ಲೈನ್ ಸೈಡ್ ಏನು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಇದೆ ಅದಕ್ಕೆಲ್ಲವೂ ಕೂಡ ನೀಟಾಗಿ ಓವರ್ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮೈನ್ ಫ್ಯಾಬ್ರಿಕ್ ನೋಡಿ ರೈಟ್ ಸೈಡು ಈ ರೀತಿ ಪ್ಲೇಸ್ ಮಾಡಿಕೊಂಡು ಫಸ್ಟು 4 ಫೋಲ್ಡಿಂಗ್ಸಲ್ಲಿ ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ ನಾನೀಗ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ನೋಡಿ ಮೈನ್ ಫ್ಯಾಬ್ರಿಕ್ಕು ಒಂದಕ್ಕೊಂದು ಆಪೋಸಿಟ್ ಇರೋ ಥರ ನೋಡ್ಕೊಳ್ಳಿ. ನನಗೆ ರೌಂಡ್ ಅನ್ನೋದು ಸ್ವಲ್ಪ ವೇಸ್ಟ್ ರೌಂಡ್ಗಿಂತ ನನಗೆ ಏನು ನಾವು ಈ ಸ್ಕರ್ಟಲ್ಲಿ ಕಟ್ ಮಾಡಿದ್ದೀವಲ್ವ ಇದು ರೌಂಡ್ ಅನ್ನೋದು ಜಾಸ್ತಿ ಇರೋದ್ರಿಂದ ನಾನು ನೋಡಿ ಒಂದು ಸ್ಟಿಚಿಂಗ್ ಅಂತರ ಒಂದು ಮಿಷಿನಲ್ಲಿ ಕಡಿಮೆ ಇಟ್ಕೊಂಡು ಈ ರೀತಿ ಗ್ಯಾದರಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಗ್ಯಾದರಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮಗೇನಾದರೂ ಆ ರೌಂಡ್ ಶೇಪನ್ನು ನೀವು ಕಟ್ ಮಾಡಬೇಕಾದ್ರೆ ಜಾಸ್ತಿ ಬಂದಿದ್ದರೆ ಸೊ ಕಡಿಮೆ ಆಗುತ್ತೆ. ಬ್ಯಾಕ್ ಸೈಡಲ್ಲಿ ಒಂದು ಫಿಂಗರಲ್ಲಿ ಕ್ಲಾತನ್ನು ಈ ರೀತಿ ಟೈಟಾಗಿ ಅಲ್ಲೇ ಲಾಕ್ ಮಾಡಿಕೊಂಡಾಗ ನಿಮಗೆ ಈಸಿಯಾಗಿ ಫ್ಯಾಬ್ರಿಕ್ ಅನ್ನೋದು ಗ್ಯಾದರಿಂಗ್ ಆಗುತ್ತೆ. ಈಗ ಮಿಡ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಮೈನ್ ಫ್ಯಾಬ್ರಿಕ್ ರೈಟ್ ಸೈಡು ಮತ್ತು ನಾವೇನು ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ತಿದ್ದೀವಲ್ವ ಈ ಪೀಸು ರೈಟ್ ಸೈಡು ಒಂದಕ್ಕೊಂದು ಸೇಮ್ ಇರೋ ಥರ ಇಟ್ಕೋಬೇಕು. 1/2 ಇಂಚ್ ಮಾರ್ಜಿನ್ ಅನ್ನೋದು ನೋಡಿಕೊಂಡು ನೀಟಾಗಿ ನೀವು ಅಟ್ಯಾಚ್ ಅನ್ನೋದು ಮಾಡ್ಕೊತಾ ಹೋಗಿ. ಸೈಡ್ ಸೀಮ್ನ ಹತ್ರ ನೋಡಿ ಒಂದು ಚಿಕ್ಕದಾಗಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಳ್ಳಿ. ಆ ಮಾರ್ಜಿನ್ ಏನಿರುತ್ತೆ ಅದನ್ನು ಸ್ವಲ್ಪ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ನೀವು ಅಟ್ಯಾಚ್ ಮಾಡ್ಕೋಬೇಕು. ನಿಮಗೇನಾದರೂ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡುವಾಗ ಜಾಸ್ತಿ ಬರ್ತಿದೆ ಅಂತಂದರೆ ನೀವು ಗ್ಯಾದರಿಂಗ್ ಅನ್ನೋದು ಮಾಡ್ಕೊಳ್ಳಿ. ಮೊದಲೇ ಒಂದು ಸ್ಟಿಚ್ ಅನ್ನೋದು ನೀವು ಹಾಕ್ಕೊಂಡು ಆನಂತರ ನೀವು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸನ್ನು ಸ್ಟಿಚ್ ಮಾಡಬೇಕಾದ್ರೂ ನೀವು ಈ ಟೆಕ್ನಿಕ್ ಅನ್ನೋದು ಯೂಸ್ ಮಾಡ್ಕೋಬೋದು. ನಿಮಗೆ ಸ್ಲೀವ್ಸಲ್ಲಿ ಏನಾದರೂ ಫ್ಯಾಬ್ರಿಕ್ಕು ಸೈಡ್ ಸೀಮ್ ಲೈನ್ ಕಡೆ ಜಾಸ್ತಿ ಮಿಕ್ತಾ ಇದೆ ಅಂತ ಅಂದಾಗಲೂ ನೀವು ಸ್ಲೀವ್ಸನ್ನು ಕೂಡ ಇದೇ ಮೆಥಡಲ್ಲಿ ಗ್ಯಾದರಿಂಗ್ ಅನ್ನೋದು ಮಾಡ್ಕೋಬೋದು. ನೋಡಿ ನನಗಿಲ್ಲಿ ಫ್ಯಾಬ್ರಿಕ್ ಅನ್ನೋದು ಸ್ವಲ್ಪ ವೇಸ್ಟ್ ರೌಂಡ್ಗಿಂತ ಫ್ಯಾಬ್ರಿಕ್ ರೌಂಡ್ ಅನ್ನೋದು ಜಾಸ್ತಿ ಇದೆ. ನಾನು ಮತ್ತೆ ಗ್ಯಾದರಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಸೈಡು ಫಿಂಗರ್ ಅನ್ನೋದು ಈ ರೀತಿ ಟೈಟಾಗಿ ಇಟ್ಕೋಬೇಕು. ಕ್ಲಾತ್ ಅನ್ನೋದು ಹಿಂದೆಗಡೆ ಲೂಸಾಗಿ ಬಿಡ್ಕೊಡ್ದು ಮುಂದೆಗಡೆ ನೀವು ಈ ರೀತಿ ಸ್ಟಿಚ್ ಹಾಕಿದಾಗ ನಿಮಗೆ ಈಸಿಯಾಗಿ ಫ್ಯಾಬ್ರಿಕ್ ಅನ್ನೋದು ಗ್ಯಾದರಿಂಗ್ ಆಗುತ್ತೆ. ನೋಡಿ ಈಗ ನೀಟಾಗಿ ನಮಗೆ ವೇಸ್ಟ್ ರೌಂಡ್ಗೆ ಕರೆಕ್ಟಾಗಿ ನಾವು ಕಟ್ ಮಾಡ್ಕೊಂಡಿರೋಂಥ ಸ್ಕರ್ಟ್ ಅನ್ನೋದು ಅಟ್ಯಾಚ್ ಮಾಡ್ಕೊಂಡ್ವಿ. ಎಲ್ಲೂ ಕೂಡ ನಾನು ಒಂದು ಫ್ರಿಲ್ ಕೂಡ ಇಟ್ಟಿಲ್ಲ ನೋಡಿ ಸ್ಕರ್ಟನ್ನು ಅಟ್ಯಾಚ್ ಮಾಡಬೇಕಾದ್ರೆ. ಈಗ ಓವರ್ಲಾಕನ್ನು ಮಾಡ್ಕೊಂಡಿದ್ದೀನಿ. ಈಗ ಓವರ್ಲಾಕನ್ನು ಮಾಡಿಕೊಂಡು ನಮಗೇನು 1/2 ಇಂಚ್ ಖರ್ಚು ಇದೆಯಲ್ವ ಆ ಖರ್ಚು ಬಾಡಿ ಪಾರ್ಟ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ನಿಮ್ಗೆ ಆ ಖರ್ಚು ಅನ್ನೋದು ಕೆಳಗಡೆ ಕಾಣಿಸ್ತಾ ಇದ್ದರೆ ನಾವು ವಿತೌಟ್ ಲೈನಿಂಗ್ ಅನ್ನೋದು ಸ್ಕರ್ಟ್ ಅನ್ನೋದು ಸ್ಟಿಚ್ ಮಾಡಿರೋದ್ರಿಂದ ಆ ಖರ್ಚು ಕಾಣಿಸ್ತಾ ಇದ್ದರೆ ನಿಮಗೆ ಲುಕ್ ಅನ್ನೋದು ನೀಟಾಗಿ ಕಾಣಿಸೋದಿಲ್ಲ. ಸೊ 1/2 ಇಂಚ್ ಖರ್ಚು ಏನಿದೆಯಾ ಅದೆಲ್ಲವೂ ಕೂಡ ಬಾಡಿ ಪಾರ್ಟ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ನಾನೊಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂಸ್ಫುಲ್ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೋಡಿ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಆಯಿತು. ಈ ರೀತಿ ನೀವು ಬ್ಯಾಕ್ ಸೈಡ್ಗೆ ಮಾರ್ಜಿನ್ ಅನ್ನೋದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ.